ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಹಾದೇವ್ ಯೂಟ್ಯೂಬ್ ಚಾನಲ್. ನಾನು ಒಂದೊಳ್ಳೆ ಸೂಪರ್ ಟೇಸ್ಟಿಯಾಗಿರೋ ಗ್ರೀನ್ 65 ಮಾಡ್ತಾ ಇದ್ದೀನಿ. ನಾಟಿ ಸ್ಟೈಲು ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ಒಳ್ಳೆ ಮಾಡ್ತಾಯಿರುತ್ತೆ. ಎಷ್ಟು ಚೆನ್ನಾಗಿ ತಿಂತಾರೆ ಮಕ್ಕಳು ಅಂದರೆ, ಗೋಬಿ ತಿಂದು ಬೇಜಾರಾಗಿರುವಾಗ ಈ ಥರ ಒಳ್ಳೆ ಸೂಪರ್ ಆಗಿರ್ಬೋದು. ನೋಡ್ಬೋದು ನನ್ನ ಮಕ್ಕಳನ್ನು ಟ್ರೈ ಮಾಡ್ತಿದ್ದಾರೆ. ಟ್ರೈ ಮಾಡಿಬಿಟ್ಟು ಒಳ್ಳೆ ಸೂಪರ್ ಆಯ್ತು ಅಂತಾರೆ. ಇಬ್ಬರಿಗಿಂತ ಅವ್ರಿಗೆ ನನಗೆ ನಿನಗೆ ಕಿತ್ತಾಡ್ತಾರೆ ಬಿಸಿ ಬಿಸಿ ಐತೆ ಅಂತ. ನೋಡ್ಬೋದು ಸೂಪರ್ ಆಗಿರುತ್ತೆ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ನೋಡ್ಬೋದು ಹೇಗಿದೆ ಅಂತ. ಸೊ ಕಾಲಿಫ್ಲವರ್ ಎತ್ಕೊಂಡಿದ್ದೀನಿ. ಕಾಲಿಫ್ಲವರು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ತೊಳ್ಕೊಳ್ಳೋಣ ಫಸ್ಟು. ಸೊ ಕಾಲಿಫ್ಲವರ್ ಎತ್ಕೊಂಡಿದ್ದೀನಿ. ನೋಡ್ಬೋದು ಈ ಥರಲ್ಲೇ ಈ ಹುಳ ಎಲ್ಲ ಇರೋದ್ರಿಂದ ಸೊ ನೋಡಬೇಕು ನಾವು. ಸೊ ಹುಳ ಎಲ್ಲ ತೆಗಿಬೇಕು. ಸೊ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಉಪ್ಪು ಅರಿಶಿನದಲ್ಲಿ ಹಾಕಿದ್ರೆ ಸೊ ಎಂಥ ಬ್ಯಾಕ್ಟೀರಿಯಾ ಇದ್ದರೂ ಬರುತ್ತೆ ಅನ್ನೋದಕ್ಕೋಸ್ಕರ ಉಪ್ಪು ಅರಿಶಿನದಲ್ಲಿ ಫಸ್ಟು ವಾಶ್ ಮಾಡ್ಕೊಳ್ಳೋಣ ಬನ್ನಿ. ಸಣ್ಣದಾಗೆ ಜಾಸ್ತಿ ಬೇಯಿಸೋ ಅವಶ್ಯಕತೆಯೂ ಇಲ್ಲ. ಸೊ ಮೊದಲು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಉಪ್ಪು ಅರಿಶಿನದಲ್ಲಿ. ತುಂಬ ಚೆನ್ನಾಗಿ ಎಲ್ಲ ಅದರಲ್ಲಿರೋ ಎಷ್ಟೇ ಹುಳ ಇದ್ದರೂ ಬರುತ್ತೆ. ಸೊ ಈ ಥರ ನೋಡ್ಬೋದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಮಾತ್ರ ಈ ಥರ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೋ. ಇದಕ್ಕೆ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಇದು ರುಬ್ಬೋದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು, ಪುದೀನ, ಕರ್ಬೇವಿನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎತ್ಕೊಂಡಿದ್ದೀನಿ. ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋ ಈರುಳ್ಳಿ ಎತ್ಕೊಂಡಿದ್ದೀನಿ. ಮತ್ತು ನಿಂಬೆಹಣ್ಣು ಎತ್ಕೊಂಡಿದ್ದೀನಿ. ಇದು ಮೇಲ್ಗಡೆ ಕೋಟಿಂಗೋಸ್ಕರ ಸ್ವಲ್ಪ ರುಚಿಯಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇವಾಗ ರುಬ್ಬಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಬೋದು. ಧನಿಯಾ ಕಾಳು ಎತ್ಕೊಂಡಿದ್ದೀನಿ, ಮೆಣಸು ಎತ್ಕೊಂಡಿದ್ದೀನಿ, ಜೀರಿಗೆ ಎತ್ಕೊಂಡಿದ್ದೀನಿ, ಒಂದೇ ಒಂದು ಸ್ವಲ್ಪ ಕಸ್ತೂರಿ ಮೆಥಿ ಎತ್ಕೊಂಡಿದ್ದೀನಿ ಟೇಸ್ಟ್ಗೋಸ್ಕರ. ನೋಡ್ಬೋದು ಇಷ್ಟೆಲ್ಲ ಹಾಕಿ ಮಾಡ್ಕೊಳ್ಳೋಣ. ಸೊ ಇವಾಗ ಫಸ್ಟು ಕಾಲಿಫ್ಲವರ್ ಬೇಯಕ್ಕೆ ಇಡೋಣ. ಬೇಯಕ್ಕೆ ಇಟ್ಬಿಟ್ಟು ಆಮೇಲೆ ನಾವೇನು ಮಿಶ್ರಣ ಇರುತ್ತೆ ಆ ಮಿಶ್ರಣ ರುಬ್ಕೊಳ್ಳೋಣ. ಸೊ ನೀರು ಕುದಿಯೋಕೆ ಇಡೋಣ. ನೀರು ಕುದಿಯೋಕೆ ಇಟ್ಬಿಟ್ಟು ಕಾಲಿಫ್ಲವರ್ ಏನು ಅರಿಶಿನ ಉಪ್ಪಲ್ಲಿ ಹಾಕಿ ತೊಳ್ಕೊಂಡಿದ್ವಿ ಅದು ಹಾಕಬೇಕು ಫಸ್ಟು. ಇಲ್ಲಿ ಮತ್ತೆ ಇದಕ್ಕೂ ಅರಿಶಿನ ಉಪ್ಪು ಹಾಕೋಣ. ಸೊ ಇದಕ್ಕೂ ಚೆನ್ನಾಗಿ ಬೇಯಲಿ ಅನ್ನೋದಕ್ಕೋಸ್ಕರ, ಮತ್ತು ಏನಾರು ಹುಳ ಇದ್ದರೂ ಇದರಿಂದನೂ ಬರುತ್ತೆ ಅನ್ನೋದಕ್ಕೋಸ್ಕರ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ನೀರು ಕುದಿಯೋಕೆ ಬಿಟ್ಟು ಆವಾಗ ಕಾಲಿಫ್ಲವರ್ ಹಾಕೋಣ. ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇದನ್ನು ಜಾಸ್ತಿ ಬೆಂದರೆ ಮುದ್ದೆ ಆಗುತ್ತೆ, ಸಪ್ರೇಟಾಗಿ ಸಿಗಲ್ಲ. ಡ್ರೈ ಅಂದಮೇಲೆ ಸ್ವಲ್ಪ ರೋಸ್ಟಾಗಿ ಚೆನ್ನಾಗಿ ನೋಡ್ಬೋದು ಅರಿಶಿನ ಉಪ್ಪು ಹಾಕಿ ಬೇಕಿಕೊಂಡು ಇವಾಗ ಕಾಲಿಫ್ಲವರ್ ಏನು ತೊಳೆದು ಇಟ್ಕೊಂಡಿದ್ದು ಸೊ ಕಾಲಿಫ್ಲವರ್ ಹಾಕ್ಕೊಳ್ಳೋಣ. ಇವಾಗ ಹಾಕಿ ಸ್ವಲ್ಪ ಒಂದು ಅರ್ಧಂಬರ್ಧ ಬೇಯಿಸ್ಬೇಕು. ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. 50-50 ಅಂತ ಏನು ಹೇಳ್ತೀವಿ ನೋಡಿ ಆ ಥರ ಬೇಯಿಸೋಣ. ತುಂಬ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಇದಾಕಿ ಬೇಯಿಸ್ಕೊಳ್ಳೋಣ. ಸೊ ಜಸ್ಟು ಒಂದು 5-10 ನಿಮಿಷ ಸಾಕು. ಜಾಸ್ತಿ ಬೇಯಿಸೋದು ಬೇಡ. ಅದನ್ನು ಸುಮ್ಮನೆ ಲೈಟಾಗಿ ಬೇಯಿಸೋಣ ಅಷ್ಟೇ. ಆಲ್ರೆಡಿ ಎಣ್ಣೆಲು ಬೇಯೋದ್ರಿಂದ ಇಲ್ಲಿ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಸೊ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸೋಣ ಫ್ರೆಂಡ್ಸ್. ನೀವು ನೋಡ್ಬೋದು ಒಂದು ಸತಿ ಮಾಡಿದ್ರೆ ಮತ್ತೆ ಪದೇ ತಿನ್ನಬೇಕು ಅನಿಸುತ್ತೆ. ಈಗ ವೆಜ್ ಅವ್ರಿಗೆ, ನಾನ್ ವೆಜ್ ಅವ್ರಿಗೆ ತರಾವರಿ ಮಾಡ್ಬೋದು, ವೆಜ್ ಅವ್ರಿಗೆ ಜಾಸ್ತಿ ಇಲ್ಲ. ಸೊ ಅದಕ್ಕೋಸ್ಕರನೇ ಯಾಕೆ ಈ ಥರ ಟ್ರೈ ಮಾಡಬೇಡ್ದು ಅಂತ ನಾನು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿರೋದಕ್ಕೆ ಸೊ ನಾನು ಅದಕ್ಕೆ ಈ ಥರ ವೀಡಿಯೋ ಮಾಡಿ ಹಾಕೋಣ ಇರಿ ಅಂದ್ಬಿಟ್ಟು ಸೊ ಮಾಡಿರೋದು. ಒಳ್ಳೆ ನಾಟಿ ಸ್ಟೈಲ್ ಸೂಪರಾಗೆ ಗೋಬಿ ಡ್ರೈ ಗೋಬಿ ಬಂದಿತ್ತು. ಗ್ರೀನ್ ಗೋಬಿ ತುಂಬ ಚೆನ್ನಾಗಿತ್ತು. ಸೊ ಇವಾಗ ನಾವು ರುಬ್ಕೊಳ್ಳೋಣ. ಮಿಶ್ರಣ ಏನು ಬೇಕು ನೋಡೋಣ ಬನ್ನಿ. ಸೊ ಇವಾಗ ಮಿಶ್ರಣ ಮಾಡೋಣ ಬನ್ನಿ. ಇವಾಗ ಏನೇನು ಮಿಶ್ರಣ ಬೇಕು ಅಂತ. ಸೊ ಇವಾಗ ಮೈದಾ ಹಸಿಟ್ಟು, ಕಾರ್ನ್ಫ್ಲವರು, ಅಕ್ಕಿ ಹಿಟ್ಟು ಎತ್ಕೋಬೇಕು ಕೋಟಿಂಗೋಸ್ಕರ. ಸೊ ಒಂದು ಸ್ಪೂನಷ್ಟು ಮೈದಾ ಹಿಟ್ಟು, 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನಷ್ಟು ಕಾರ್ನ್ಫ್ಲವರು ಹಾಕಿದ್ರೆ ತುಂಬ ಕೋಟಿಂಗ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಕಾರ್ನ್ಫ್ಲವರ್ ಹಾಕ್ತಾ ಇರೋದು. ಅಕ್ಕಿ ಹಿಟ್ಟು ಏನಕ್ಕೆ ಹಾಕ್ತಾ ಇರೋದು ಅಂದರೆ ಸ್ವಲ್ಪ ಗರಿಯಾಗೆ ರೋಸ್ಟ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ. ನೋಡ್ಬೋದು ಇವಾಗ ಅಕ್ಕಿ ಹಿಟ್ಟು ಹಾಕ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಎಲ್ಲ ಹಾಕಿ ಗ್ರೀನ್ ಮಸಾಲ ನಾವೇನು ರುಬ್ಬಿರ್ತೀವಿ ಆ ಗ್ರೀನ್ ಮಸಾಲ ಹಾಕೋಣ. ನೋಡ್ಬೋದು ಅದೆಲ್ಲ ಹಾಕಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಸೊ ಇವಾಗ ಕಾಲಿಫ್ಲವರ್ ಹಾಕೋಣ. ಅದೇನು ಬೇಯಿಸಿಕೊಂಡಿದ್ದೋ ನೋಡ್ಬೋದು. ನೋಡಿ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಸೊ ಸ್ವಲ್ಪ ಬೆಂದ್ರೆ ಆಯಿತು. ಅರ್ಧಂಬರ್ಧ ಬೇಯ್ದ್ಮೇಲೆ ನಾವೇನು ರುಬ್ಬಿರೋ ಮಿಶ್ರಣ ಇಕ್ಕಿದ್ವಿ ಗ್ರೀನ್ ಮಸಾಲ ಹಾಕಿ. ಜಾಸ್ತಿ ನೀರು ಹಾಕೋದು ಬೇಡ, ಅದೇ ನೀರೇ ಸಾಕಾಗುತ್ತೆ. ಮತ್ತೆ ಎಕ್ಸ್ಟ್ರಾ ನೀರು ಹಾಕಿದ್ರೆ ತುಂಬ ಹಾಳಾಗುತ್ತೆ ತುಂಬ. ನೋಡ್ಬಿಟ್ಟು ಇವಾಗ ಸ್ವಲ್ಪ ಕೈಲಿ ಕಲಸಿ ಸ್ವಲ್ಪ ನೀಟಾಗಿ ಕೋಟಿಂಗ್ ಕೊಡೋ ಥರ ಸ್ವಲ್ಪ ಕಲಿಸ್ಕೊಳ್ಳೋಣ. ಕಲಸಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡ್ಬೋದು ನೀವು ಜಾಸ್ತಿ ಕೆಲಸನೇ ಇಲ್ಲ ಫ್ರೆಂಡ್ಸ್. ಈ ಥರ ಒಂದು ಸತಿ ಮಾಡಿ ನೋಡಿ, ನೀವೇ ಪದೇ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಆ ಥರ ಇರುತ್ತೆ ತುಂಬ ಟೇಸ್ಟಾಗಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಒಳ್ಳೆ ಸೂಪರಾಗಿರುತ್ತೆ. ತುಂಬ ಟೇಸ್ಟು ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಎರಡಕ್ಕೂ ಒಳ್ಳೆ ಸೂಪರ್ ಕಾಂಬಿನೇಷನ್ನು. ಸೊ ಇವಾಗೆಲ್ಲ ನೀಟಾಗಿ ಬೆಂದಿದ್ದಾಯಿತು. ಆಯಿಲ್ ಫ್ರೈ ಮಾಡೋಕ್ಕಿದೆ. ಈಗ ಎಣ್ಣೆ ಕಾಯಿಟ್ಟಿದ್ವಲ್ಲ, ಎಣ್ಣೆ ಕಾಯ್ದಾಗೈತೆ. ಜೋರಾಗೇ ಬೇಯಿಸೋಣ. ಲೋ ಫ್ಲೇಮಲ್ಲಿ ಬೇಡ,
ಜೋರಾಗಿ ಐ ಫ್ಲೇಮಲ್ಲಿ ಇಟ್ಟು ಬೇಯಿಸೋಣ. ಬೇಯಿಸಿದಾದ್ಮೇಲೆ ಡಬಲ್ ಕೋಟಿಂಗ್ ಮಾಡಿದ್ರೆ ಜಾಸ್ತಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅನ್ನೋದಕ್ಕೋಸ್ಕರ ಡಬಲ್ ಕೋಟಿಂಗ್ ಮಾಡೋಣ. ಸ್ವಲ್ಪ ಒಂದು 5 ನಿಮಿಷ ಬೇಯಿಸ್ಬಿಟ್ಟು ಮತ್ತೆ ಇಟ್ಟು ಡಬಲ್ ಕೋಟಿಂಗ್ ಇನ್ನೂ ಒಂದು ಸತಿ ಹಾಕೋಣ. ನೋಡ್ಬೋದು ಎಷ್ಟು ಈಸಿ ಅಂದರೆ ಈಸಿ ಇರುತ್ತೆ ಫ್ರೆಂಡ್ಸ್, ಎಷ್ಟು ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು. ಈಗ ಜಾಸ್ತಿ ಬೇಯಿಸೋದು ಬೇಡ, ಒಂದು 5ರಿಂದ 10 ನಿಮಿಷ ಬೇಯಿಸ್ಬಿಟ್ಟು ಮತ್ತೆ ಡಬಲ್ ಕೋಟಿಂಗ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಗ್ರೀನ್ ಗೋಬಿ 65 ಸೂಪರಾಗಿರುತ್ತೆ ನೋಡ್ಬೋದು. ಮಕ್ಳಿಗಂತೂ ಮಾಡಿಸಿ ಈಗ ನನ್ನ ಮಕ್ಕಳಂತೂ ಕಿತ್ತಾಡ್ಕೊಂಡು ತಿಂತಿದ್ರು. ಅಮ್ಮ ಕೊಡು, ನನಗೆ ಕೊಡು, ನೀನು ಕೊಡು ಅಂದ್ಕೊಂಡು ತಿಂತಾಯಿದ್ರು. ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಟು ಬೇಯಿಸೋಣ. ಅದು ನೀಟಾಗಿ ಬೇಯಬೇಕು, ಒಳಗಡೆನೇ ಕೋಟಿಂಗ್ ಇರಬೇಕು, ಮೇಲೂ ಚೆನ್ನಾಗಿ ಬಂದಿರಬೇಕು. ಒಳಗೆ ಮತ್ತು ಮೇಲೆ ಬೆಂದಿದ್ದು ಒಳಗೆ ಬೆಂದಿಲ್ಲ ಅಂದರೆ ಬೆಂತಿ ಆದರೆ ಕಷ್ಟ. ಸೊ ನೀಟಾಗಿ ಬೇಯಿಸೋಣ ತುಂಬ ಚೆನ್ನಾಗಿ. ನೋಡ್ಬೋದು ತುಂಬ ಈಸಿ ಇರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಒಂದು ಸತಿ ಟ್ರೈ ಮಾಡಿ, ಮತ್ತು ಯಾವ ಥರ ಅಡುಗೆ ಬೇಕು ಅಂತ ಕಮೆಂಟ್ ಮಾಡಿ. ನಾನು ಅದನ್ನು ನೋಡಿ ಟ್ರೈ ಮಾಡ್ತೀನಿ ನಿಮಗೋಸ್ಕರ. ಸೊ ನೋಡ್ಬೋದು ಅದು ಹೆಂಗೆ ಬೆಂದಿದೆ ಅಂತ. ಸೊ ಈಗ ಇದು ಆಫ್ ಬೆಂದಿರೋದ್ರಿಂದ ಮತ್ತೆ ಎತ್ತೋಣ. ಇದನ್ನು ಎತ್ಬಿಟ್ಟು ಮತ್ತೆ ಇನ್ನೂ ಒಂದು ಸತಿ ಹಾಕಬೇಕು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ಆ ಗ್ರೀನ್ ಕಾಣ್ತಾ ಇರೋದ್ರಿಂದನೇ ತಿನ್ನಬೇಕು ಅನಿಸುತ್ತೆ. ಆ ಸ್ಮೆಲ್ ಅಂತೂ ಮನೆ ತುಂಬ ಒಳ್ಳೆ ಫ್ಲೇವರ್, ಘಮ 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 ಅಂತಾಯಿತು. ತುಂಬ ಅಂದರೆ ತುಂಬ ಟೇಸ್ಟ್ ಸಖತ್ತಾಗಿ ಬಂದಿತ್ತು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದೈತೆ ಅಂತ. ಸೊ ಡಬಲ್ ಕೋಟಿಂಗ್ ಮಾಡೋದ್ರಿಂದ ನೀವು ಇದೇ ಅಂತ ಅಲ್ಲ, ಈಗ ಬೋಂಡ ಬಜ್ಜಿ ಮಾಡಿದಾಗೂ ಅಷ್ಟೇ ಡಬಲ್ ಕೋಟಿಂಗ್ ಮಾಡಿದ್ರೇ, ಡಬಲ್ ಸತಿ ಬೇಯಿಸಿದ್ರೇ ನೋಡ್ಬೋದು ನೀವು ಅಂಗಡಿಲೆಲ್ಲ ಹೆಂಗೆ ಟೇಸ್ಟ್ ಗರ್ಗರೆ ಇರ್ತಂತೆ. ಸೊ ಅದೇ ಥರ ಇದೂ ಅಷ್ಟೇ ಡಬಲ್ ಸತಿನೇ ಬೇಯಿಸಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ, ರುಚಿಯಾಗಿ ಮತ್ತು ಹದವಾಗೆ ನೀಟಾಗಿ ಬೆಂದಿರುತ್ತೆ. ಸೊ ನೋಡ್ಬೋದು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಕಾಣ್ತಾ ಇದೆ ಅಂತ ಗ್ರೀನಾಗೆ. ಗ್ರೀನಾಗಿ ಕಾಣೋದ್ರಿಂದನೇ ತಿನ್ಬೇಕು ಅನಿಸ್ತಾ ಇರುತ್ತೆ. ನನ್ನ ಮಕ್ಕಳಂತ ಅಮ್ಮ ಆಯ್ತಾ ಅಂತ ಇದ್ರು, ಅಷ್ಟು ಟೇಸ್ಟಾಗಿತ್ತು ಸೂಪರಾಗಿ. ಸೊ ಇದಕ್ಕೆ ಬೇಕಾರೆ ಅಂದರೆ ನೀವು ಮಸಾಲ ಮಾಮೂಲಿ ಗೋಬಿ ಮಸಾಲ ಹಾಕೋಬೋದು. ನಾನು ಗೋಬಿ ಬೇಡ ಅಂದ್ಬಿಟ್ಟು, ಗೋಬಿ ಮಂಚೂರಿ ಬೇಡ ಅಂದ್ಬಿಟ್ಟೆ 65 ಥರ ಮಾಡಿರೋದು ನಾನು. ನೋಡ್ಬೋದು ನೋಡಿ, ಡಬಲ್ ಕೋಟಿಂಗ್ ಮಾಡಿರೋದ್ರಿಂದ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಗೋಲ್ಡನ್ ಬ್ರೌನ್ ಬಂತು ಅಂತ. ಸೊ ಈ ಥರ ಮಾಡಿದ್ರೆ ನೀಟಾಗಿ ಪರ್ಫೆಕ್ಟಾಗೆ ಬೆಂದಿರುತ್ತೆ, ಒಳಗಡೆ ಚೆನ್ನಾಗೂ ಬಂದಿರುತ್ತೆ, ಮೇಲ್ಗಡೆ ಚೆನ್ನಾಗಿರುತ್ತೆ, ಒಳ್ಳೆ ಕ್ರಿಸ್ಪಿ ಆಗೋದು ತುಂಬ ಚೆನ್ನಾಗಿರುತ್ತೆ. ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿದೆ ಸ್ವಲ್ಪ ಟೇಸ್ಟಿಗೋಸ್ಕರ. ನೋಡ್ಬೋದು ಎಲ್ಲ ಮುಗ್ದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡೋಣ ಬನ್ನಿ ಹೇಗಿತ್ತು ಅಂತ. ನೋಡ್ಬೋದು ಎಷ್ಟು ಸೂಪರಾಗೈತೆ ಅಂತ. ನೋಡಿ ಅಲ್ಲಿ ಎಷ್ಟು ತುಂಬ ಚೆನ್ನಾಗೈತೆ. ಮೇಲ್ಗಡೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಒಂದೇ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಟೇಸ್ಟ್ ಮಾಡಿದ್ರೆ ಗ್ರೀನ್ 65 ಸೂಪರ್ ಟೇಸ್ಟಿಯಾಗಿರುತ್ತೆ. ಈ ಥರ ಮಕ್ಳಿಗೆ ಮಾಡಿಕೊಟ್ಬಿಟ್ರೆ ಆಚೆ ಕಡೆ ತಿಂಡಿನೇ ಬೇಡ ಅಂತಾರೆ ಮಕ್ಕಳು, ಅಷ್ಟು ಸೂಪರಾಗಿರುತ್ತೆ. ನೋಡ್ಬೋದು ಟೊಮೊಟೊ ಕೆಚಪ್ ಜೊತೆನೂ ತಿನ್ಬೋದು, ಅದು ಬೇಡ ಅಂದರೆ ಹಂಗೂ ತಿನ್ಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದೈತೆ ಅಂತ. ಎಷ್ಟು ನೋಡ್ಬೋದು ಎಷ್ಟು ಸೂಪರಾಗೈತೆ ಅಂತ. ನೋಡಿ ಇದೇ ಥರ ಟ್ರೈ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ, ಎಲ್ಲ ಆ್ಯಡ್ ಸ್ಕಿಪ್ ಮಾಡ್ದಿರ ನೋಡಿ. ಇದೇ ಥರ ನಮ್ಮ ಚಾನಲ್ ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡ್ಬೋದು ಎಷ್ಟು ಚೆನ್ನಾಗಿ ರುಚಿಯಾಗಿ ಕಾಣ್ತೈತೆ ಅಂತ, ಸೂಪರಾಗೈತೆ ಫ್ರೆಂಡ್ಸ್. ಇದೇ ಥರ ಯಾವ್ದಾರ ಹೊಸ ಅಡುಗೆಗಾಗಿ ಕಮೆಂಟ್ ಮಾಡಿ, ನನ್ನ ಕೈಲಾಗಿದ್ದ ಮಟ್ಟಿಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಏನಾರು ತಪ್ಪಿದ್ರೂ ಹೇಳ್ಬೋದು, ಸರಿ ಇದ್ರೂ ಹೇಳ್ಬೋದು. ಒಟ್ಟಿನಲ್ಲಿ ನೋಡಿ ಸಪೋರ್ಟ್ ಮಾಡಿ, ಇದೇ ಥರ ಇರಿ, ಯಾವಾಗೂ ಸಪೋರ್ಟ್ ಮಾಡ್ತಾ.